ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸೇರಿದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಇವತ್ತು ವಿಶೇಷವಾಗಿ ಇಫ್ತಾರ್ ಸೌಹಾರ್ದ ಕೂಟ 11ನೇ ವರ್ಷದ ಇಫ್ತಾರ್ ಸೌಹಾರ್ದ ಕೂಟವನ್ನು ಐಲ್ಯಾಂಡ್ ಸೋದರರು ನಿರಂತರವಾಗಿ ಆಚರಿಸಿಕೊಂಡು ಬರುವಂಥದ್ದು ಇದೊಂದು ವಿಶೇಷವಾದಂಥ ಕೊಡುಗೆ, ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಂತ ಹೇಳಬೇಕು. ಈ ಐಲ್ಯಾಂಡ್ರವರು ಬಹುಶಃ ಇನ್ನು ರಾಜಕಾರಣದಲ್ಲಿ ಇಂಥ ವ್ಯಕ್ತಿಗಳು ಬೇಕು ನಮಗೆ ಜಾಸ್ತಿ. ಏನೋ ರಾಜಕಾರಣ ಮಾಡೋದೇ ಒಂದು ಬುದ್ಧಿ ಅಲ್ಲ, ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಹೊಡೆದಾಡಿಕೊಂಡು ಏನೋ ಒಂದು ವಿಚಾರಗಳಲ್ಲಿ ಏನೋ ಬೇರೆ, ನಾವು ಬೇರೆ, ನೀವು ಬೇರೆ ಅಂತಲ್ಲ. ಈ ವೇದಿಕೆ ಕಂಡಾಗ ಗೊತ್ತಾಗುತ್ತೆ, ಎಲ್ಲ ಪಕ್ಷದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲರನ್ನೂ ಒಟ್ಟಾಗಿ ಒಗ್ಗಟ್ಟಾಗಿ ಸೌಹಾರ್ದಯುತವಾಗಿ ಕೊಂಡೋಗುವಂಥ ವ್ಯಕ್ತಿತ್ವ ನನಗೆ ಬೇಕಾಗಿದೆ. ಈಗ ಧರ್ಮ ಅವರು ಹೇಳಿದ್ರು, ಇದಕ್ಕೆ ಏನಾದ್ರೂ ನಾವು ದಾರಿ ಹುಡುಕಬೇಕು, ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಬದ್ಧರಾಗಿರಬೇಕು, ಸೌಹಾರ್ದತೆಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು. ಆದರೆ ಇವತ್ತು ವಿಶೇಷ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ಇವತ್ತು ಈ ಕೂಟ ಬಹಳ ಚಂದವಾಗಿ ಕಾಣಬೇಕು. ಅದಕ್ಕಾಗಿ ನಾವು ಇವತ್ತೆಲ್ಲ ನಾವು ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲ ಬಂದಿದ್ದೇವೆ. ಪೂಜ್ಯ ಸ್ವಾಮೀಜಿಯವರು ಬಹಳಷ್ಟು ಈಗಾಗಲೇ ಮಾತನಾಡಿದರು, ಹಾಗೂ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಬಹುಶಃ ಐಲ್ಯಾಂಡ್ ಸಹೋದರವರಿಗೆ ನಿರಂತರವಾಗಿ 30 ದಿನಗಳು ಕೂಡ ಇಂಥ ವ್ಯವಹಾರದ ಕೂಟವನ್ನು ಮಾಡುವಂಥ ಯೋಗ್ಯತೆ ಇವರಿಗೆ ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಶುಭ ಸಮಾರಂಭಕ್ಕೆ ಬಂದಂಥ ಎಲ್ಲರಿಗೂ ದೇವರು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಸಣ್ಣ ಮಾತನ್ನು ಮಾತಾಡಿ ಮುಗಿಸ್ತೇನೆ. ನಮಸ್ಕಾರ.